ನಾವು ಬೆಂಗಳೂರಿನ 5 ಮಹಾನಗರ ಪಾಲಿಕೆ ವಿಂಗಡಣೆ ಮಾಡಿದ್ದೀರಿ. ಮುಂಬರುವಂತ ಚುನಾವಣೆಯಲ್ಲಿ 5 ಮಹಾನಗರ ಪಾಲಿಕೆ ಕಾಂಗ್ರೆಸ್ ಹೊಸವಾಗುತ್ತಾ ಅಥವಾ ಏನಾಗುತ್ತೆ? ನನಗೆ ನಾನು ರಾಜಕಾರಣ ದೃಷ್ಟಿ ಇಟ್ಕೊಂಡು ಇದನ್ನ ಮಾಡಿಲ್ಲ. ಯಾವ ರಾಜಕಾರಣ ದೃಷ್ಟಿ ಇಟ್ಕೊಂಡು ನಾವು ಮಾಡಿಲ್ಲ. ಹೊಸ ನಾಯಕರುಗಳನ್ನು ಬೆಳೆಸುವಂಥ ಒಂದು ದೊಡ್ಡ ವಿಶೇಷವಾದಂಥ ಅವಕಾಶ ಇದೆ. ಇದೇ ರಾಜೀವ್ ಗಾಂಧಿಯವರ ಚಿಂತನೆ ಇದ್ದಿದ್ದು. ನಾನು ಕೇಳಿದ್ದೆ ಅವ್ರಿಗೆ 73-74 ತಿದ್ದುಪಡಿ ಮೀಟಿಂಗಲ್ಲಿದ್ದೆ. ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ ಲೀಡರ್ಸ್ ಅಂತ. ಪಂಚಾಯತ್ ಪಾರ್ಲಿಮೆಂಟಿಂದ ಹೊಸ ನಾಯಕರುಗಳು ಬೇಕು ಅನ್ನೋದು ಒಂದು ಅವರ ಆಸೆ ಇತ್ತು. ನಾಯಕರುಗಳು ತಯಾರಾಗ್ತಾರೆ. ಈಗ ಬೆಂಗಳೂರು ನಗರದಲ್ಲೇ ಒಂದು 10 ಜನ ಇಲ್ವಾ MLA ಆಗಿರೋರು, ಕಾರ್ಪೊರೇಟರ್ ಆಗಿ MLA ಆಗಿದ್ದವರು, ಮಂತ್ರಿ ಆಗಿರೋರೆಲ್ಲ ಇದಾರಲ್ಲ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ನಾನು ಇಲ್ಲಿ ಕೂತಿದ್ದೀನಲ್ಲ. ನನಗಿನ್ನ ಉದಾಹರಣೆ ಯಾರು ಬೇಕಾಗಿದೆ? Sir, you are a party president also, KPCC. About the elections, so ex-corporators from BBMP will be prioritized for the tickets, ex-mayors will be prioritized for the tickets. Political question. We will meet you later on this. We'll have a chat, we'll have this one, tea, coffee, and we'll discuss it. Just briefly. ನೋಡಿಯಪ್ಪ, ಬೆಂಗಳೂರು ನಗರದಲ್ಲಿ ಯಾರು ವೋಟರ್ ಆಗಿರ್ತಾರೆ, ಯಾರು ಆಯ್ಕೆ ಆಗಿರ್ತಾರೆ, ಆ ಸಂಸ್ಥೆಗಳಿಂದ ಬಹುಶಃ ಅವ್ರ ವೋಟ್ ಬೆಂಗಳೂರಲ್ಲಿ ಇರ್ಬೋದು ಅಂತ ಕಾಣ್ತದೆ. ನನಗೆ ಗೊತ್ತಿಲ್ಲ. ಈಸ್ ವೋಟ್ ಮೇ ಬಿ ಇನ್ ಬ್ಯಾಂಗ್ಳೂರ್. ನಾನು ಇಂಟೀರಿಯರ್ ನೋಡಕ್ಕೆ ಹೋಗಿಲ್ಲ. ಯಾರು ಅಲ್ಲಿಂದ ಎಲೆಕ್ಟ್ ಆಗಿರ್ತಾರೆ, ಬೆಂಗಳೂರು ನಗರದಿಂದ ವೋಟ್ ಇಟ್ಕೊಂಡಿರ್ತಾರೆ, ಅವ್ರನ್ನ ನಾವು ವಿ ಕಾಂಟ್ ಅವಾಯ್ಡ್ ದೆಮ್. ನಾವು ಬೆಂಗಳೂರಿನ 5 ಮಹಾನಗರ ಪಾಲಿಕೆ ವಿಂಗಡಣೆ ಮಾಡಿದ್ದೀರಿ. ಮುಂಬರುವಂತ ಚುನಾವಣೆಯಲ್ಲಿ 5 ಮಹಾನಗರ ಪಾಲಿಕೆ ಕಾಂಗ್ರೆಸ್ ಹೊಸವಾಗುತ್ತಾ ಅಥವಾ ಏನಾಗುತ್ತೆ? ನನಗೆ ನಾನು ರಾಜಕಾರಣ ದೃಷ್ಟಿ ಇಟ್ಕೊಂಡು ಇದನ್ನ ಮಾಡಿಲ್ಲ. ಯಾವ ರಾಜಕಾರಣ ದೃಷ್ಟಿ ಇಟ್ಕೊಂಡು ನಾವು ಮಾಡಿಲ್ಲ. ಹೊಸ ನಾಯಕರುಗಳನ್ನು ಬೆಳೆಸುವಂಥ ಒಂದು ದೊಡ್ಡ ವಿಶೇಷವಾದಂಥ ಅವಕಾಶ ಇದೆ. ಇದೇ ರಾಜೀವ್ ಗಾಂಧಿಯವರ ಚಿಂತನೆ ಇದ್ದಿದ್ದು. ನಾನು ಕೇಳಿದ್ದೆ ಅವ್ರಿಗೆ 73-74 ತಿದ್ದುಪಡಿ ಮೀಟಿಂಗಲ್ಲಿದ್ದೆ. ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ ಲೀಡರ್ಸ್ ಅಂತ. ಪಂಚಾಯತ್ ಪಾರ್ಲಿಮೆಂಟಿಂದ ಹೊಸ ನಾಯಕರುಗಳು ಬೇಕು ಅನ್ನೋದು ಒಂದು ಅವರ ಆಸೆ ಇತ್ತು. ನಾಯಕರುಗಳು ತಯಾರಾಗ್ತಾರೆ. ಈಗ ಬೆಂಗಳೂರು ನಗರದಲ್ಲೇ ಒಂದು 10 ಜನ ಇಲ್ವಾ MLA ಆಗಿರೋರು, ಕಾರ್ಪೊರೇಟರ್ ಆಗಿ MLA ಆಗಿದ್ದವರು, ಮಂತ್ರಿ ಆಗಿರೋರೆಲ್ಲ ಇದಾರಲ್ಲ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ನಾನು ಇಲ್ಲಿ ಕೂತಿದ್ದೀನಲ್ಲ. ನನಗಿನ್ನ ಉದಾಹರಣೆ ಯಾರು ಬೇಕಾಗಿದೆ? Sir, you are a party president also, KPCC. About the elections, so ex-corporators from BBMP will be prioritized for the tickets, ex-mayors will be prioritized for the tickets. Political question. We will meet you later on this. We'll have a chat, we'll have this one, tea, coffee, and we'll discuss it. Just briefly. ನೋಡಿಯಪ್ಪ, ಬೆಂಗಳೂರು ನಗರದಲ್ಲಿ ಯಾರು ವೋಟರ್ ಆಗಿರ್ತಾರೆ, ಯಾರು ಆಯ್ಕೆ ಆಗಿರ್ತಾರೆ, ಆ ಸಂಸ್ಥೆಗಳಿಂದ ಬಹುಶಃ ಅವ್ರ ವೋಟ್ ಬೆಂಗಳೂರಲ್ಲಿ ಇರ್ಬೋದು ಅಂತ ಕಾಣ್ತದೆ. ನನಗೆ ಗೊತ್ತಿಲ್ಲ. ಈಸ್ ವೋಟ್ ಮೇ ಬಿ ಇನ್ ಬ್ಯಾಂಗ್ಳೂರ್. ನಾನು ಇಂಟೀರಿಯರ್ ನೋಡಕ್ಕೆ ಹೋಗಿಲ್ಲ. ಯಾರು ಅಲ್ಲಿಂದ ಎಲೆಕ್ಟ್ ಆಗಿರ್ತಾರೆ, ಬೆಂಗಳೂರು ನಗರದಿಂದ ವೋಟ್ ಇಟ್ಕೊಂಡಿರ್ತಾರೆ, ಅವ್ರನ್ನ ನಾವು ವಿ ಕಾಂಟ್ ಅವಾಯ್ಡ್ ದೆಮ್.